ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ರಾಜ್ಯ ರಾಜಕಾರಣದ ಮುಂದಿನ 2 ದಶಕಗಳ ಭವಿಷ್ಯವನ್ನು ನಿರ್ಧಾರ ಮಾಡಬಲ್ಲಂತ ಮಹತ್ವದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅದಕ್ಕೀಗ ಕ್ಷಣಗಣನೆ ಶುರುವಾಗಿದೆ. ಯಾಕಂದ್ರೆ ಜೂನ್ 30 ಅಂದ್ರೆ ನಾಳೆಯಿಂದ ರಾಜ್ಯಾದ್ಯಂತ ಚುನಾವಣಾ ಆಯೋಗದ ಈ ಬೃಹತ್ ಅಭಿಯಾನ ಶುರುವಾಗುತ್ತೆ. ಎಸ್ಐಆರ್ನ ಪ್ರಕ್ರಿಯೆ ಪ್ರಕಾರ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆಗೆ ಅಂದ್ರೆ ಮನೆಗೆ ಭೇಟಿ ಕೊಟ್ಟು ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ಅರ್ಹ ಮತದಾರರು ಭರ್ತಿ ಮಾಡಿದಂತಹ ಅರ್ಜಿಯನ್ನ ಸಹಿ ಹಾಕಿ ಮತಗಟ್ಟೆ ಅಧಿಕಾರಿಗೆ ವಾಪಸ್ ಕೊಡುವಂತಹ ಈ ಪ್ರಕ್ರಿಯೆ ಈ ಅವಧಿಯಲ್ಲಿ ನಡೆಯುತ್ತೆ. ನಂತರ ಕರಡು ಮತದಾರರ ಪಟ್ಟಿ ಅಂತಿಮವಾಗಿ ಪ್ರಕಟ ಆಗಲಿದೆ. ಸುಮಾರು 5,54,00,000 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮುದ್ರಣ ಆಗಿದೆ. 1,02,000 ಬೂತ್ ಮಟ್ಟದ ಅಧಿಕಾರಿಗಳ ನೇಮಕ ಮಾಡಿ ಅದಕ್ಕೆ ಅವರೆಲ್ಲರಿಗೂ ಕೂಡ ತರಬೇತಿಯನ್ನು ಕೊಡಲಾಗಿದೆ ಅಂತ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಈ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಕೂಡ ಸಜ್ಜಾಗಿದೆ. ಭಾರತ ಚುನಾವಣಾ ಆಯೋಗ 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಹಂತವಾಗಿ ಈ ಎಸ್ಐಆರ್ ಅನ್ನು ಕೈಗೊಳ್ಳೋದಕ್ಕೆ 2026 ಮೇ 14ರಂದು ನಿರ್ದೇಶನ ಕೊಟ್ಟಿತ್ತು. ಆ ಪಟ್ಟಿಯಲ್ಲಿ ಕರ್ನಾಟಕ ಕೂಡ ಸೇರಿದ್ರಿಂದಾಗಿ 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕ ಅಂತ ಪರಿಗಣಿಸಿ ಅಷ್ಟರೊಳಗಡೆ ಈ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇದರ ಜಾರಿಗೆ ವೇಳಾಪಟ್ಟಿ ಪ್ರಕಾರ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಬರಲಾಗ್ತಾ ಇದ್ದು ಜೂನ್ 20ಕ್ಕೆ ಆರಂಭ ಆಗಿ 29ರವರೆಗೆ ಪೂರ್ವ ಪ್ರಕ್ರಿಯೆ ಸಿದ್ಧತೆಯಾಗಿದೆ, ತರಬೇತಿಯಾಗಿದೆ. ಜೊತೆಗೆ ಈ ಫಾರ್ಮ್ ಮುದ್ರಣ ಕಾರ್ಯಕ್ಕೆ ಸಮಯ ಕೂಡ ನಿಗದಿಪಡಿಸಲಾಗಿತ್ತು. ಆ ಕೆಲಸ ಎಲ್ಲವೂ ಕೂಡ ಈಗ ಪೂರ್ಣ ಆಗಿದ್ದು ಈಗ ಮನೆಗೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರುವಂತದ್ದು ಮಾತ್ರ ಬಾಕಿ ಇದೆ. ಆಯೋಗ ಮತದಾರರ ಸಹಾಯ ಕೇಂದ್ರ ಕೂಡ ಆರಂಭಿಸಲಿದೆ. ಜೂನ್ 30ರಿಂದ ಮತಗಟ್ಟೆ ಅಧಿಕಾರಿಗಳು ಬಿಎಲ್ಒಗಳು ಮನೆಗೆ ಭೇಟಿ ಕೊಡ್ತಾರೆ. ಮತದಾರರ ಹಕ್ಕು, ಅವರ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಒಂದು ಅರ್ಜಿ ಸಹಿ ಮಾಡಿ ಮತದಾರರು ಇಟ್ಕೊಳ್ಬೇಕು, ಮತ್ತೊಂದನ್ನು ಕೊಡಬೇಕಾಗತ್ತೆ. ದಾಖಲೆ ಅಗತ್ಯ ಇರುವಂತವರು ಬಿಎಲ್ಒಗೆ ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳೇನು ಬರ್ತಾರೆ ಅವರಿಗೆ ಅದನ್ನ ಹಾಜರುಪಡಿಸೋದು ಪ್ರಮುಖ ಆಗುತ್ತೆ. ಹಾಗಿದ್ರೆ ಯಾಕೆ ಪರಿಷ್ಕರಣೆ ಅಂತ ನೋಡ್ತಾ ಹೋದ್ರೆ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಚುನಾವಣಾ ಆಯೋಗ ಕಾಲಕ್ಕೆ ನಡೆಸುವಂತಹ ಅದೊಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಮೂಲಕ ಈ ಅನರ್ಹ ಮತದಾರರನ್ನ ಪಟ್ಟಿಯಿಂದ ಹೊರತೆಗೆಯಲಾಗುತ್ತೆ. 2 ಕಡೆ ಹೆಸರಿರೋರು, ಮೃತರು, ಅನರ್ಹರ ಹೆಸರನ್ನ ಪಟ್ಟಿಯಿಂದ ಹೊರಗಿಡಲಾಗುತ್ತೆ. ಯಾವುದೋ ಕಾರಣಕ್ಕೆ ಅರ್ಹರ ಹೆಸರು ಕೈಬಿಟ್ಟು ಹೋಗಿದ್ರೆ ಅವರ ಹೆಸರನ್ನ ಇಲ್ಲಿ ಸೇರಿಸಲಾಗುತ್ತೆ. ದೇಶವ್ಯಾಪಿ ಮತದಾರರ ಪಟ್ಟಿಯನ್ನ ಅತ್ಯಂತ ನಿಖರವಾಗಿಡುವಂತಹ ಕಾರಣಕ್ಕಾಗಿ ಈ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಇತ್ತೀಚಿನ ವರ್ಷದಲ್ಲಿ ಕಳೆದ ವರ್ಷ ಬಿಹಾರದಲ್ಲಿ ಮೊದಲ ಬಾರಿಗೆ ಈ ಪ್ರಕ್ರಿಯೆಯನ್ನು ನಡೆಸಲಾಯಿತು. 2ನೇ ಹಂತದಲ್ಲಿ 9 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಈಗ 3ನೇ ಹಂತ ಕರ್ನಾಟಕ ಸೇರಿ 5 ರಾಜ್ಯದಲ್ಲಿ ಚಾಲನೆ ಸಿಗ್ತಾ ಇದೆ. ಹೇಗೆ ನಡೆಯುತ್ತೆ ಈ ಪ್ರಕ್ರಿಯೆ ಅಂತಂದ್ರೆ ಇದು ಮನೆ ಸಮೀಕ್ಷೆ. ನಿಮ್ಮ ಭಾಗದ ಮತಗಟ್ಟೆ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಗಳೇನಿರ್ತಾರೆ ಬಿಎಲ್ಒಗಳು, ಅವ್ರು ಬರ್ತಾರೆ. ಜೂನ್ 30ರಿಂದ ಜುಲೈ 29ರ ಅವಧಿಯಲ್ಲಿ ನಿಮ್ಮ ಮನೆಗೆ ಖುದ್ದಾಗಿ ಅವರು ಭೇಟಿ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಪ್ರಸ್ತುತ ಇರುವಂತಹ ಮತದಾರರ ವಿವರಗಳನ್ನ ಅವರು ತಮ್ಮ ಬಳಿ ಇರುವಂತಹ ಪಟ್ಟಿ ಇದೆಯಲ್ಲ ಅದಕ್ಕೆ ತಾಳೆ ಮಾಡ್ತಾರೆ, ಪರಿಶೀಲಿಸ್ತಾರೆ. ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗುತ್ತೆ. ಅಂದ್ರೆ ಹೊಸದಾಗಿ ಹೆಸರು ಸೇರಿಸೋದಕ್ಕೆ, ತಿದ್ದುಪಡಿ ಮಾಡೋದಕ್ಕೆ, ಹೆಸರು ಕೈ ಬಿಡೋದಕ್ಕೆ ಅಗತ್ಯ ಇರುವಂತಹ ಅರ್ಜಿ ಇರುತ್ತಲ್ಲ ಫಾರ್ಮ್ಗಳು, ಅದನ್ನ ಅವರೇ ನಿಮಗೆ ನಿಮ್ಮ ಸ್ಥಳಕ್ಕೆ ಬಂದು ಕೊಡ್ತಾರೆ. ಜನರೇನ್ ಮಾಡ್ಬೇಕಾಗಿದ್ರೆ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರಲ್ಲ ಆಗ ಸಾರ್ವಜನಿಕರು ಹಾಲಿ ಮತದಾರರ ಚೀಟಿಯನ್ನ ರೆಡಿ ಇಟ್ಕೊಳ್ಳಿ. ಮನೆಯಲ್ಲಿ ಈಗಾಗಲೇ ವೋಟರ್ ಐಡಿ ಹೊಂದಿರೋರ ಕಾರ್ಡ್ಗಳನ್ನ ತೋರಿಸಿ ಪಟ್ಟಿಯಲ್ಲಿ ಹೆಸರುಗಳು ಸರಿಯಾಗಿದೆಯೋ ಖಚಿತ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ 18 ವರ್ಷ ತುಂಬಿದೆಯೋ ಅಥವಾ ಜುಲೈ 1, 2026ಕ್ಕೆ ತುಂಬುತ್ತೋ ಅವ್ರ ಹೆಸರನ್ನ ಸೇರಿಸೋದಕ್ಕೆ ಅಧಿಕಾರಿಗಳಿಂದ ಫಾರ್ಮ್ 6 ಏನಿರುತ್ತೆ ಅದನ್ನ ಪಡ್ಕೊಂಡು ಭರ್ತಿ ಮಾಡಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಅಥವಾ ಮದುವೆಯಾಗಿ ಬೇರೆ ಕಡೆ ಸ್ಥಳಾಂತರ ಆಗಿದ್ರೆ ಅವ್ರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕೋದಕ್ಕೆ ಫಾರ್ಮ್ 7 ಅನ್ನ ಕೊಡಬೇಕಾಗತ್ತೆ. ನಿಮ್ಮ ವೋಟರ್ ಐಡಿಯಲ್ಲಿ ಹೆಸರು, ವಯಸ್ಸು, ಲಿಂಗ, ಫೋಟೋ ಅಥವಾ ವಿಳಾಸ ಏನಾದರೂ ತಪ್ಪಾಗಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಫಾರ್ಮ್ 8 ಅನ್ನ ಭರ್ತಿ ಮಾಡಿ ಅಧಿಕಾರಿಗಳಿಗೆ ನೀಡಬಹುದು. ಮನೆಗೆ ಭೇಟಿ ನೀಡುವಂತಹ ಅಧಿಕಾರಿಗಳು ಪ್ರಮುಖವಾಗಿ 2 ನಿಗದಿತ ಅರ್ಜಿ ಫಾರ್ಮ್ ಅನ್ನ ಪಡೆದು ಅದನ್ನು ತುಂಬಿಸ್ತಾರೆ. ಒಂದನ್ನು ನೀವು ದಾಖಲೆಯಾಗಿ ಇಟ್ಕೊಳ್ಳೋದು, ಇನ್ನೊಂದನ್ನು ಅಧಿಕಾರಿಗಳಿಗೆ ಮರಳಿಸಬೇಕಾಗತ್ತೆ. ಆ ವೇಳೆ ಹೊಸ ಹೆಸರುಗಳ ಸೇರ್ಪಡೆ, ತಿದ್ದುಪಡಿ ಮಾಡೋದಿದ್ರೆ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ಅಧಿಕಾರಿಗಳ ಜೊತೆ ರಾಜಕೀಯ ಪಕ್ಷದ ನೋಂದಾಯಿತ ಏಜೆಂಟರು ಕೂಡ ಬರಬಹುದು. ಅಧಿಕಾರಿಗಳು ತಮ್ಮ ಬಳಿಯ ಪ್ರತಿಯನ್ನ ಸ್ಕ್ಯಾನ್ ಮಾಡಿ ಅದನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಕೂಡ ಮಾಡ್ತಾರೆ. ಈ ಎಸ್ಐಆರ್ ಪ್ರಕ್ರಿಯೆ ಪೂರ್ಣ ಆದ್ಮೇಲೆ ಚುನಾವಣಾ ಆಯೋಗ ಮತದಾರರ ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಆ ವೇಳೆ ಹೆಸರು ಬಿಟ್ಟು ಹೋಗಿದ್ರೆ ನಿಮ್ಮ ಬಳಿ ಇರೋ ದಾಖಲೆಗಳನ್ನ ತೋರಿಸಿ ಮತ್ತೆ ಮತಪಟ್ಟಿಗೆ ಮರಳಿ ಹೆಸರನ್ನು ಸೇರಿಸೋದಕ್ಕೆ ಕೂಡ ಅವಕಾಶ ಇರುತ್ತೆ. ಯಾರೂ ಕೂಡ ಹೆದರೋ ಅಗತ್ಯ ಇಲ್ಲ. ದಾಖಲೆಗಳು ಇದ್ರೆ ಅದೆಲ್ಲವನ್ನ ಸೇರಿಸೋದಕ್ಕೆ ಅವಕಾಶ ಇದೆ ಅಂತಿದೆ ಚುನಾವಣಾ ಆಯೋಗ. ಆದರೆ ರಾಜಕೀಯವಾಗಿ ಮಾತ್ರ ಇದು ಬಹಳಷ್ಟು ದೊಡ್ಡ ಜಟಾಪಟಿಗೂ ಕಾರಣ ಆಗಿದೆ. ಇತ್ತ ಬಿಜೆಪಿ, ಅತ್ತ ಕಾಂಗ್ರೆಸ್ ಇದನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಆದರೆ ಇದೊಂದು ಸಹಜ ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಒಳಪಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಮತದಾರ ಒಂದು ಪತ್ರ ಏನಿದೆ ಅದನ್ನ ಸಿದ್ಧಪಡಿಸಿಕೊಂಡು ಸರಿಯಾಗಿ ತಾವೆಲ್ಲರೂ ಕೂಡ ಮಾಹಿತಿಯನ್ನು ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ನಮಸ್ಕಾರ.